ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯದ ಶಿರಾ, ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ. ಅಕ್ಟೋಬರ್ 9ರಿಂದ ನಾಮಪತ್ರ ಸಲ್ಲಿಕೆ, ನವೆಂಬರ್ 3ಕ್ಕೆ ಮತದಾನ. ಶಾಲಾ ಕಾಲೇಜುಗಳ ಆರಂಭ ಸದ್ಯಕ್ಕಿಲ್ಲ. ವಿದ್ಯಾರ್ಥಿಗಳ ಹಿತರಕ್ಷಣೆಗೆ ಆದ್ಯತೆ. ಶೀಘ್ರದಲ್ಲೇ ಶಿಕ್ಷಣ ತಜ್ಞರೊಂದಿಗೆ ಸಮಾಲೋಚನೆ. ಎಸ್ ಸುರೇಶ್ ಕುಮಾರ್. ಎಲ್ಲ ವರ್ಗಗಳ ಶ್ರೇಯೋಭಿವೃದ್ಧಿಗೆ ಹಲವು ಸಬಲೀಕರಣ ಯೋಜನೆ ಜಾರಿ. ಕೃಷಿ ಮಸೂದೆಯಿಂದ ರೈತ ಉತ್ಪನ್ನಗಳ ಮಾರಾಟ ಜಾಲ ವಿಸ್ತರಣೆ. ಪ್ರಧಾನಿ ನರೇಂದ್ರ ಮೋದಿ. ಹಾಗೂ ಕೇಂದ್ರದಿಂದ ಕೋವಿಡ್-19 ಮಾರ್ಗಸೂಚಿ ಬಿಡುಗಡೆ. ಕಾರ್ಯನಿರ್ವಹಣಾ ಸ್ಥಳಗಳಲ್ಲಿ ಕಾರ್ಮಿಕರ ಸುರಕ್ಷತೆಗೆ ಒತ್ತು. ಡಾಕ್ಟರ್ ಹರ್ಷವರ್ಧನ್. ವಾರ್ತೆಗಳ ವಿವರ. ತುಮಕೂರು ಜಿಲ್ಲೆ ಶಿರಾ ಹಾಗೂ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದು, ಈ ಎರಡೂ ಕ್ಷೇತ್ರಗಳಿಗೆ ನವೆಂಬರ್ 3ರಂದು ಚುನಾವಣೆ ನಡೆಯಲಿದೆ. ಇಂದಿನಿಂದಲೇ ಈ ಎರಡೂ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಚುನಾವಣಾ ಮಾದರಿ ನೀತಿ ಸಂಹಿತೆ ಜಾರಿಗೆ ಬಂದಿದೆ. ಇವೆರಡೂ ಕ್ಷೇತ್ರಗಳು ಸೇರಿದಂತೆ ದೇಶದ 56 ವಿಧಾನಸಭಾ ಕ್ಷೇತ್ರಗಳು ಹಾಗೂ ಕೆಲ ಲೋಕಸಭಾ ಕ್ಷೇತ್ರಗಳಿಗೂ ಚುನಾವಣಾ ವೇಳಾಪಟ್ಟಿಯನ್ನು ಆಯೋಗ ಪ್ರಕಟಿಸಿದೆ. ಈ ಸಂಬಂಧ ಅಕ್ಟೋಬರ್ 9ರಂದು ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು, ಅಂದಿನಿಂದಲೇ ಉಮೇದುವಾರಿಕೆ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಲಿದೆ. ನಾಮಪತ್ರ ಸಲ್ಲಿಸಲು ಅಕ್ಟೋಬರ್ 16 ಕೊನೆಯ ದಿನವಾಗಿದೆ. 17ರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು, ಅಕ್ಟೋಬರ್ 19ರಂದು ಉಮೇದುವಾರಿಕೆಯನ್ನು ಹಿಂಪಡೆಯಲು ಕೊನೆಯ ದಿನವಾಗಿರುತ್ತದೆ. ನವೆಂಬರ್ 3ಕ್ಕೆ ಮತದಾನ ನಡೆಯಲಿದ್ದು, ನವೆಂಬರ್ 10ರಂದು ಮತ ಎಣಿಕೆ ಪ್ರಕ್ರಿಯೆ ನಡೆಯಲಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ಶಿರಾ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದ ಶಾಸಕ ಸತ್ಯನಾರಾಯಣ ಅವರ ನಿಧನದಿಂದ ತೆರವಾದ ಸ್ಥಾನಕ್ಕೆ ಉಪಚುನಾವಣೆ ನಡೆಯಲಿದೆ. ಮತದಾರರ ಅಕ್ರಮ ಗುರುತಿನ ಚೀಟಿ ವಿವಾದದ ಹಿನ್ನೆಲೆಯಲ್ಲಿ ಮುಂದೂಡಲಾಗಿದ್ದ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೂ ನವೆಂಬರ್ 3ರಂದೇ ಉಪಚುನಾವಣೆ ನಡೆಯಲಿದೆ. ಈ ನಡುವೆ ರಾಜ್ಯ ವಿಧಾನ ಪರಿಷತ್ತಿನ 2 ಪದವೀಧರ ಹಾಗೂ 2 ಶಿಕ್ಷಕ ಕ್ಷೇತ್ರಗಳಿಗೂ ಚುನಾವಣಾ ವೇಳಾಪಟ್ಟಿಯನ್ನು ಆಯೋಗ ಪ್ರಕಟಿಸಿದ್ದು, ಅಕ್ಟೋಬರ್ 28ರಂದು ಈ 4 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ಚುನಾವಣೆ ಸಂಬಂಧ ಅಕ್ಟೋಬರ್ 1ರಂದು ಅಧಿಸೂಚನೆ ಹೊರಬೀಳಲಿದ್ದು, ಅಂದಿನಿಂದಲೇ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆಗೆ ಚಾಲನೆ ದೊರೆಯಲಿದೆ. ಅಕ್ಟೋಬರ್ 8ರಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದ್ದು, 9ರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ನಾಮಪತ್ರ ಹಿಂಪಡೆಯಲು ಅಕ್ಟೋಬರ್ 12 ಕಡೆಯ ದಿನ. ಅಕ್ಟೋಬರ್ 28ರಂದು ಬೆಳಗ್ಗೆ 8ರಿಂದ ಸಂಜೆ 5ರವರೆಗೆ ಮತದಾನ ನಡೆಯಲಿದೆ. ಪರಿಷತ್ತಿನ 4 ಕ್ಷೇತ್ರಗಳ ವ್ಯಾಪ್ತಿಯಲ್ಲೂ ಇಂದಿನಿಂದಲೇ ನೀತಿ ಸಂಹಿತೆ ಜಾರಿಗೆ ಬರಲಿದೆ. ರಾಜ್ಯದಲ್ಲಿ ಶಾಲಾ ಕಾಲೇಜುಗಳನ್ನು ಪುನರಾರಂಭಿಸುವ ಕುರಿತು ಸರ್ಕಾರ ಇದುವರೆಗೆ ಯಾವುದೇ ಅಂತಿಮ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೀದರ್ನಲ್ಲಿಂದು ಅವರು ಶಾಲಾ ಕಾಲೇಜುಗಳನ್ನು ತೆರೆಯುವ ವಿಚಾರದಲ್ಲಿ ಅವಸರದ ನಿರ್ಧಾರ ಕೈಗೊಳ್ಳುವುದಿಲ್ಲ, ವಿದ್ಯಾರ್ಥಿಗಳ ಸುರಕ್ಷತೆ ಹಾಗೂ ಪೋಷಕರ ಕಾಳಜಿ ಗಮನದಲ್ಲಿಟ್ಟುಕೊಂಡು ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು. ಶಾಲಾ ಕಾಲೇಜುಗಳನ್ನು ಆರಂಭಿಸುವ ಕುರಿತು ಶಾಸಕರು, ಸಂಸದರು ಹಾಗೂ ಇತರೆ ಜನಪ್ರತಿನಿಧಿಗಳ ಅಭಿಪ್ರಾಯಗಳನ್ನು ಕೇಳಲಾಗಿದೆ. ಇದರ ಜೊತೆಗೆ ಶಿಕ್ಷಣ ತಜ್ಞರು ಹಾಗೂ ಶಿಕ್ಷಕ ಸಂಘಟನೆಗಳೊಂದಿಗೂ ನಿರಂತರವಾಗಿ ಸಮಾಲೋಚಿಸುತ್ತಿರುವುದಾಗಿ ಹೇಳಿದರು. ಬರುವ ಸೋಮವಾರ ಶಿಕ್ಷಣ ತಜ್ಞರು ಹಾಗೂ ಪೋಷಕರ ಅಭಿಪ್ರಾಯ ಪಡೆದು ಮುಂದಿನ ನಿರ್ಧಾರ ಕೈಗೊಳ್ಳುವುದಾಗಿ ಸಚಿವ ಸುರೇಶ್ ಕುಮಾರ್ ತಿಳಿಸಿದರು. ಶಾಲೆ ಕಾಲೇಜು ಪ್ರಾರಂಭ ಮಾಡೋದ್ರ ಬಗ್ಗೆ ಅವರ ಅಭಿಪ್ರಾಯ ಏನು? ಒಂದೊಮ್ಮೆ ಶಾಲೆ ಕಾಲೇಜು ಪ್ರಾರಂಭ ಮಾಡಬೇಕು ಅಂತ ಆದರೆ ಯಾವ ತರಗತಿನ ಮೊದಲು ಮಾಡಬೇಕು, ಯಾವಾಗಿಂದ ಮಾಡಬೇಕು, ಜೊತೆಗೆ ಇದು ಮಾಡಿದಾಗ ಸಮುದಾಯದಿಂದ ನಾವು ಏನು ರೀತಿ ಸಹಕಾರನ ನಾವು ನಿರೀಕ್ಷಿಸಬಹುದು ಅಂತ ಒಂದು ಡೀಟೇಲ್ ಆಗಿ ಪತ್ರ ಬರ್ತಿದ್ದೀವಿ. ಇದರಲ್ಲಿ ಒಂದು ಆ್ಯಂಗಲ್ ಇದೆ, ಒಂದು ಆ್ಯಂಗಲ್ ಜೊತೆಗೆ ನಾಳೆ ನಮ್ಮ ರಾಜ್ಯದ ಶಿಕ್ಷಣ ಸಂಘಟನೆಗಳ ಜೊತೆಗೆ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, PUC ಆ ಪ್ರಮುಖರ ಜೊತೆ ನಾನು ಒಂದು ಸಂವಾದ ಮಾಡ್ತಾ ಇದ್ದೀನಿ, ಅವರ ಅಭಿಪ್ರಾಯ ಕೇಳಲಿಕ್ಕೆ. ಇದಾದ್ಮೇಲೆ ಸೋಮವಾರ ಪ್ರಾಯಶಃ ಶಿಕ್ಷಣ ತಜ್ಞರ ಜೊತೆ ರಾಜ್ಯದಲ್ಲಿ ಒಂದಷ್ಟು ಜನ ಇದ್ದಾರೆ, ಬೆಂಗಳೂರಲ್ಲಿ ಯಾರ್ಯಾರು ಹೊರಗಡೆ ಇದ್ದಾರೆ ಅವ್ರ ಜೊತೆ ಝೂಮಲ್ಲಿ ಅವ್ರ ಜೊತೆನೂ ಕೂಡ ನಾನು ಅವರ ಅಭಿಪ್ರಾಯ ಪಡೆಯಲಿದ್ದೇನೆ. ಈ ಎಲ್ಲ ಅಭಿಪ್ರಾಯ ಪಡೆದ ಮೇಲೆ ನಾವು ಪೋಷಕರದ್ದು ಕೂಡ ಇವಾಗ ಪೋಷಕರು ಕೂಡ ಅಭಿಪ್ರಾಯ ಕೊಡಬಹುದು ಅಂತ ನಮ್ದೊಂದು ಮೇಲ್ ID ಕೊಟ್ಟಿದ್ದೀವಿ. ಅದ್ರ ಮೇಲೆ ನಾವು ಮುಂದಿನ ಒಂದು ನಿರ್ಧಾರ ತಗೊಳ್ತೀವಿ. ಯಾವುದು ಧಾವಂತ ಇಲ್ಲ, ಯಾವುದು ಅವಸರ ಇಲ್ಲ. ನಮ್ಮ ರಾಜ್ಯದ ಮಕ್ಕಳ ಹಿತ, ಪೋಷಕರ ಕಾಳಜಿ ಅದನ್ನು ಮನಸ್ಸಲ್ಲಿಟ್ಕೊಂಡು ನಾವು ಹೆಜ್ಜೆ ಇಡ್ತೀವಿ.
ನಮಾಮಿ ಗಂಗೆ ಅಭಿಯಾನದಡಿ ಉತ್ತರಾಖಂಡದಲ್ಲಿ ಕೈಗೊಳ್ಳಲಾಗಿರುವ 6 ಬೃಹತ್ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದರು. ಗಂಗಾ ನದಿಯ ಪುನಶ್ಚೇತನಕ್ಕಾಗಿ ಮಾಡಿರುವ ಕಾಮಗಾರಿಗಳು, ಸಂಸ್ಕೃತಿ, ಜೀವ ವೈವಿಧ್ಯತೆಗಳನ್ನು ಬಿಂಬಿಸುವ ಗಂಗಾ ಅವಲೋಕನ ವಸ್ತು ಸಂಗ್ರಹಾಲಯವನ್ನು ಸಹ ಪ್ರಧಾನಿ ಲೋಕಾರ್ಪಣೆಗೊಳಿಸಿದರು. ಇದೇ ಸಂದರ್ಭದಲ್ಲಿ ರೋಯಿಂಗ್ ಡೌನ್ ದಿ ಗಂಗಾ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಉತ್ತರಾಖಂಡ ರಾಜ್ಯಪಾಲರಾದ ಬೇಬಿ ರಾಣಿ ಮೌರ್ಯ, ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್, ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೆಖಾವತ್, ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಮತ್ತಿತರರು ಪಾಲ್ಗೊಂಡಿದ್ದರು. ಪ್ರತಿನಿತ್ಯ 68 ದಶಲಕ್ಷ ಲೀಟರ್ ಕೊಳಚೆ ನೀರು ಶುದ್ಧೀಕರಣ ಘಟಕ, ಜಗಜೀತ್ಪುರದಲ್ಲಿರುವ ಪ್ರಸ್ತುತ 27 ಎಂಎಲ್ಡಿ ಘಟಕದ ಉನ್ನತೀಕರಣ ಹಾಗೂ ಹರಿದ್ವಾರದ ಸರಯೂನಲ್ಲಿರುವ 18 ಎಂಎಲ್ಡಿ ಕೊಳಚೆ ನೀರು ಶುದ್ಧೀಕರಣ ಘಟಕವು ಈ ಯೋಜನೆಗಳಲ್ಲಿ ಸೇರಿವೆ. ಹರಿದ್ವಾರ, ಋಷಿಕೇಶ ವಲಯಗಳಲ್ಲಿ ಗಂಗಾ ನದಿಗೆ ಸುಮಾರು 80% ತ್ಯಾಜ್ಯ ನೀರು ಸೇರುತ್ತದೆ. ಇದನ್ನು ತಡೆಗಟ್ಟಲು ಯೋಜನೆಯನ್ನು ರೂಪಿಸಲಾಗಿದ್ದು, ಗಂಗಾ ನದಿಯ ಸ್ವಚ್ಛತೆಯ ಭಾಗವಾಗಿ ಪ್ರಮುಖ ಎನಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಜಲ್ ಜೀವನ್ ಮಿಷನ್ ಅಡಿ ಪ್ರತಿ ಗ್ರಾಮಕ್ಕೂ ಶುದ್ಧ ಕುಡಿಯುವ ನೀರನ್ನು ಕೊಳವೆ ಮೂಲಕ ಪೂರೈಸುವ ಬೃಹತ್ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಒಂದೊಂದು ಹನಿ ನೀರು ಉಳಿಸುವ ಜವಾಬ್ದಾರಿ ಗ್ರಾಮಸ್ಥರು ಮತ್ತು ಪಂಚಾಯಿತಿಗಳ ಮೇಲಿದೆ. ಈ ಯೋಜನೆಯನ್ನು ಯಶಸ್ವಿಗೊಳಿಸಲು ರಾಜ್ಯ ಸರ್ಕಾರಗಳು ಸೇರಿದಂತೆ ಎಲ್ಲರೂ ಕೈಜೋಡಿಸಬೇಕು. ಪವಿತ್ರ ಗಂಗಾ ನದಿಯನ್ನು ಶುದ್ಧಗೊಳಿಸಲು 6 ಬೃಹತ್ ಯೋಜನೆಗಳನ್ನು ಕೈಗೊಳ್ಳಲಾಗಿದೆ. ಈ ಹಿಂದೆ ನದಿಯನ್ನು ಸ್ವಚ್ಛಗೊಳಿಸುವ ಅಭಿಯಾನಗಳು ನಡೆದಿವೆಯಾದರೂ ಜನರು ಭಾಗಿಯಾಗಿರಲಿಲ್ಲ, ಯೋಜನೆಗಳಿಗೆ ದೂರದೃಷ್ಟಿಯೂ ಇರಲಿಲ್ಲ. ಇದೀಗ ನಮಾಮಿ ಗಂಗೆ ಯೋಜನೆಯಡಿ ಪವಿತ್ರ ಕಾರ್ಯ ಯಶಸ್ವಿಯಾಗುತ್ತಿದೆ. ನದಿ ದಡಗಳಲ್ಲಿನ 100 ನಗರಗಳಲ್ಲಿ ತ್ಯಾಜ್ಯ ನೀರು ಸಂಸ್ಕರಿಸಿ ಬಿಡಲಾಗುತ್ತಿದೆ ಎಂದರು. पानी पर लगाया जाता है. हमारे यहाँ तो हालत ये थी कि पानी जैसा महत्वपूर्ण विषय अनेकों मंत्रालयों और विभागों में बिखरा पड़ा हुआ था, बटा हुआ था. इन मंत्रालयों में ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಮತ್ತು ಸರ್ಕಾರದಿಂದ ಖರೀದಿ ಪ್ರಕ್ರಿಯೆಗಳು ಎಂದಿನಂತೆ ಮುಂದುವರಿಯಲಿವೆ. ಆದರೆ ಪ್ರತಿಪಕ್ಷಗಳು ಸಾರ್ವಜನಿಕರಲ್ಲಿ ಈ ಕುರಿತು ಸುಳ್ಳು ಸುದ್ದಿಯನ್ನು ಹಬ್ಬಿಸುತ್ತಿವೆ. ಹೊಸ ಕೃಷಿ ಮಸೂದೆಗಳಿಂದ ರೈತರು ತಮ್ಮ ಉತ್ಪನ್ನಗಳನ್ನು ಎಲ್ಲಿ ಬೇಕಾದರೂ ಮಾರಾಟ ಮಾಡಲು ಸ್ವತಂತ್ರರಾಗಿದ್ದು, ಮಧ್ಯವರ್ತಿಗಳಿಂದ ಮುಕ್ತರಾಗಲಿದ್ದಾರೆ. ಪ್ರತಿಪಕ್ಷಗಳು ರೈತರು ಇಲ್ಲವೇ ಸೈನಿಕರೊಂದಿಗೆ ನಿಂತಿಲ್ಲ. ಈ ಹಿಂದೆ ಸರ್ಜಿಕಲ್ ದಾಳಿ, ಜನ್ಧನ್, ಜಿಎಸ್ಟಿ, ಒಂದು ಶ್ರೇಣಿ ಒಂದು ಪಿಂಚಣಿಯನ್ನು ವಿರೋಧಿಸಿದವು. ಸರ್ಕಾರ ಜನರನ್ನು ಸಬಲೀಕರಣಗೊಳಿಸುವ ಯೋಜನೆಗಳೊಂದಿಗೆ ಮುಂದುವರಿಯಲಿದೆ. ಜನರು ಪ್ರತಿಪಕ್ಷಗಳ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬಾರದು ಎಂದರು. ग्राम पंचायत के लिए भी उतनी ही जरूरी है जितनी सरकारी मशीनरी के लिए आवश्यक है. आज जब केंद्र सरकार किसानों को उनके अधिकार दे रही है, तो भी ये लोग विरोध पर उतर आए हैं. ये लोग चाहते हैं कि देश का किसान खुले बाजार में अपनी उपज नहीं बेच पाए. ये लोग चाहते हैं कि किसान की गाड़ियां जब्त होती रहें, उनसे वसूली होती रहे, उनसे कम कीमत पर अनाज खरीदकर बिचौलिए मुनाफा कमाते रहें. ये किसान की आजादी का विरोध कर रहे हैं. जिन सामानों की, उपकरणों की किसान पूजा करता है, उन्हें आग लगाकर ये लोग अब किसानों को अपमानित कर रहे हैं. ದೇಶದಲ್ಲಿ ಕೋವಿಡ್ನಿಂದ ಚೇತರಿಸಿಕೊಂಡವರ ಸಂಖ್ಯೆ 51 ಲಕ್ಷ ದಾಟಿದ್ದು, ಇದು ವಿಶ್ವದಲ್ಲೇ ಅತ್ಯಧಿಕ ಪ್ರಮಾಣವಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿಂದು ಕೇಂದ್ರ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್, ದೇಶದಲ್ಲಿ ಇದುವರೆಗೆ ಕೋವಿಡ್ನ 7,30,00,000 ಪರೀಕ್ಷೆಗಳನ್ನು ನಡೆಸಲಾಗಿದೆ. ಕಳೆದ ಒಂದು ವಾರದಲ್ಲೇ 77,80,000 ಪರೀಕ್ಷೆಗಳನ್ನು ನಡೆಸಲಾಗಿದೆ. ಪ್ರತಿದಿನ 15 ಲಕ್ಷಕ್ಕೂ ಹೆಚ್ಚು ಪರೀಕ್ಷೆಗಳನ್ನು ನಡೆಸುವ ಸಾಮರ್ಥ್ಯವನ್ನು ದೇಶ ಹೊಂದಿದೆ. ಪ್ರತಿ 10 ಲಕ್ಷ ಜನರಲ್ಲಿ 50,000 ಪರೀಕ್ಷೆಗಳನ್ನು ನಡೆಸಲಾಗಿದೆ. ಭಾರತದಲ್ಲಿ ಪ್ರತಿ 10 ಲಕ್ಷ ಜನರಲ್ಲಿ ಸಾವಿನ ಸಂಖ್ಯೆ ಇಡೀ ವಿಶ್ವದಲ್ಲೇ ಕಡಿಮೆ ಇದೆ ಎಂದು ತಿಳಿಸಿದ್ದಾರೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 70,589 ಕೋವಿಡ್-19 ಪ್ರಕರಣಗಳು ದೃಢಪಟ್ಟಿವೆ. ಇದರಿಂದಾಗಿ ದೇಶದಲ್ಲಿ ಒಟ್ಟು ಕೊರೋನಾ ಸೋಂಕಿತರ ಸಂಖ್ಯೆ 61,45,291ಕ್ಕೆ ಏರಿಕೆಯಾಗಿದೆ ಎಂದರು.
में ये केवल 4,400 हैं। अगर आप नए केसेस को देखें प्रति मिलियन दिन आए, अगर दोनों की तुलना करें तो जो लोग रिकवर हुए उनकी संख्या नए संक्रमित लोगों की संख्या से ज़्यादा है। तो ये भी एक ट्रेंड है जो हम आशा करते हैं कि लंबे समय तक बरकरार रहेगा। इस पर हमारी अभी निगरानी है। राज्य से राज्य में ये ट्रेंड भिन्न है, वो भी मैं आपको दिखाऊंगा, लेकिन ये नेशनल ट्रेंड है जो पिछले 11 दिन का है। अब यदि हम कुल रिकवर्ड केसेस देखें तो आप ये पाएंगे कि 1 लाख से 10 लाख रिकवरी होने में हमें 57 दिन लगे। इट टुक 57 days for 1 lakh recoveries to become 10 lakhs. However, if we look at the last 10 lakhs, that is 40 lakh recoveries to 50 lakh recoveries, it took us only 11 days. तो ये भी एक सिग्निफिकेंट तथ्य है जो मैं आपके दृष्टि में लाना चाहता था। ಐಸಿಎಂಆರ್ ಮಹಾನಿರ್ದೇಶಕ ಬಲರಾಮ್ ಭಾರ್ಗವ್ ನಗರಗಳ ಕೊಳಚೆ ಪ್ರದೇಶಗಳು ಮತ್ತು ಇತರ ಪ್ರದೇಶಗಳಲ್ಲಿ ಕೋವಿಡ್ ಸೋಂಕು ಹರಡುವಿಕೆ ಗ್ರಾಮೀಣ ಪ್ರದೇಶಗಳಿಗಿಂತ ಅಧಿಕವಾಗಿದೆ. ಗಣನೀಯ ಸಂಖ್ಯೆಯ ಜನರು ಇನ್ನೂ ಕೋವಿಡ್ ಸೋಂಕಿಗೆ ಒಳಗಾಗುವುದಾಗಿ ಸಂಸ್ಥೆಯ 2ನೇ ಸಮೀಕ್ಷಾ ವರದಿ ತಿಳಿಸಿದೆ. ಮುಂದಿನ ಹಬ್ಬದ ದಿನಗಳಲ್ಲಿ ಮತ್ತು ಚಳಿಗಾಲದಲ್ಲಿ ಜನಸಮೂಹ ಸೇರುವುದನ್ನು ತಡೆಯುವುದು ಸೇರಿದಂತೆ ಕಂಟೈನ್ಮೆಂಟ್ ಕಾರ್ಯತಂತ್ರಗಳನ್ನು ರಾಜ್ಯಗಳು ರೂಪಿಸಬೇಕು. ಸೋಂಕು ಹರಡುವಿಕೆಯನ್ನು ಪರೀಕ್ಷೆ, ಪತ್ತೆ, ಚಿಕಿತ್ಸೆ ಮತ್ತು ತಂತ್ರಜ್ಞಾನದಿಂದ ತಡೆಯಬಹುದಾಗಿದೆ ಎಂದರು. ಕೆಲಸ ಮಾಡುವ ಸ್ಥಳಗಳಲ್ಲಿ ಕೋವಿಡ್ ಸುರಕ್ಷತಾ ಮಾರ್ಗಸೂಚಿಗಳನ್ನು ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ದೆಹಲಿಯಲ್ಲಿಂದು ಬಿಡುಗಡೆ ಮಾಡಿದ್ದಾರೆ. ಈ ಮಾರ್ಗಸೂಚಿಗಳು ರಚನಾತ್ಮಕ ಮತ್ತು ಆಡಳಿತಾತ್ಮಕ ಕ್ರಮಗಳನ್ನು ಒಳಗೊಂಡಿದ್ದು, ಇದರಿಂದ ಕೆಲಸ ಮಾಡುವ ಸ್ಥಳಗಳಲ್ಲಿ ಕೋವಿಡ್ ಸೋಂಕು ನಿಯಂತ್ರಿಸಬಹುದಾಗಿದೆ. ಇತ್ತೀಚೆಗೆ ಸಂಸತ್ನಲ್ಲಿ ಅಂಗೀಕಾರಗೊಂಡ ಕಾರ್ಮಿಕರ ಕುರಿತ ಮಸೂದೆಗಳು ಕೆಲಸ ಮಾಡುವ ಸ್ಥಳಗಳಲ್ಲಿ ಸುರಕ್ಷತೆ ಒದಗಿಸುವಲ್ಲಿ ನೆರವಾಗಲಿವೆ. ಕೆಲಸ ಮಾಡುವ ಸ್ಥಳಗಳಲ್ಲಿ ಭದ್ರತೆ ಮತ್ತು ಆರೋಗ್ಯ ಸುರಕ್ಷತೆ ಒದಗಿಸುವ ಉದ್ದೇಶವನ್ನು ಮಸೂದೆಗಳು ಒಳಗೊಂಡಿವೆ. ಇದರ ಅನುಸಾರ ಆರೋಗ್ಯ ಸಚಿವಾಲಯ ಸುರಕ್ಷತಾ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡುತ್ತಿದೆ ಎಂದು ತಿಳಿಸಿದರು. उसको हर आदमी के व्यवहार में लाने के लिए हम सबको थोड़े से एक्स्ट्रा प्रयास करने पड़ेंगे। तो इसलिए आज का जो ये गाइडलाइंस का रिलीज करने का जो ये अवसर है, जिसको हमने कहा है कि सेफ वर्क प्लेस गाइडलाइंस फॉर इंडस्ट्री, ರಾಜ್ಯದಲ್ಲಿ ಇಂದು ಹೊಸದಾಗಿ 10,453 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 5,92,911ಕ್ಕೆ ಏರಿಕೆಯಾಗಿದೆ. ಇಂದು 6,628 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 4,76,378ಕ್ಕೆ ತಲುಪಿದೆ. ಇಂದು 136 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 8,777ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 1,07,737 ಸಕ್ರಿಯ ಪ್ರಕರಣಗಳಿವೆ. 815 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 87,475 ಮಂದಿಗೆ ಇಂದು ಪರೀಕ್ಷೆ ನಡೆಸಿದ್ದು, ಇದುವರೆಗೂ 48,06,197 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 4,868 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 2,28,437ಕ್ಕೆ ಏರಿಕೆಯಾಗಿದೆ. ಇಂದು 2,373 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಬಿಡುಗಡೆಯಾದವರ ಸಂಖ್ಯೆ 1,78,914ಕ್ಕೆ ಏರಿಕೆಯಾಗಿದೆ. ಸದ್ಯ 46,610 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 67 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 2,912 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಈ ರೀತಿ ಇದೆ. ಬೆಂಗಳೂರಿನಲ್ಲಿ ಕೋವಿಡ್-19 ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಇಂದು ವಿಧಾನಸೌಧದಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಸಭೆ ನಡೆಸಿದರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ ಭಾಸ್ಕರ್ ಮತ್ತು ಇತರ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು.
ಕೋವಿಡ್ ಸೋಂಕಿತರ ಪರೀಕ್ಷಾ ಸಾಮರ್ಥ್ಯ, ಆಸ್ಪತ್ರೆಗಳಲ್ಲಿ ಹಾಸಿಗೆಗಳ ಲಭ್ಯತೆ, ಆಮ್ಲಜನಕ ಪೂರೈಕೆ, ಕೊರೋನಾ ಸೋಂಕು ಹರಡುವಿಕೆ ತಡೆಗೆ ಕೈಗೊಳ್ಳಬೇಕಿರುವ ಮುನ್ನೆಚ್ಚರಿಕಾ ಕ್ರಮಗಳು ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಅಧಿಕಾರಿಗಳೊಂದಿಗೆ ಸಚಿವರು ಚರ್ಚಿಸಿದರು. ರಾಜ್ಯಾದ್ಯಂತ ಹೋಲಿಸಿದರೆ ರಾಜಧಾನಿ ಬೆಂಗಳೂರಿನಲ್ಲಿಯೇ ಅತಿ ಹೆಚ್ಚು ಕೊರೋನಾ ಪ್ರಕರಣಗಳು ಬೆಳಕಿಗೆ ಬರುತ್ತಿದ್ದು, ಕೋವಿಡ್-19 ಹರಡುವಿಕೆ ತಡೆ ನಿಟ್ಟಿನಲ್ಲಿ ಹೆಚ್ಚಿನ ಮುಂಜಾಗ್ರತೆ ವಹಿಸಬೇಕಾಗಿದೆ. ಸೋಂಕಿತರನ್ನು ತುರ್ತಾಗಿ ಪತ್ತೆ ಹಚ್ಚುವಲ್ಲಿ, ಚಿಕಿತ್ಸೆಗೆ ಯಾವುದೇ ತೊಂದರೆಯಾಗದಂತೆ ಹಾಗೂ ಆಮ್ಲಜನಕ ಸಮಸ್ಯೆ ಉಂಟಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸಚಿವ ಸುಧಾಕರ್ ಸೂಚಿಸಿದರು. ಧಾರವಾಡ ಜಿಲ್ಲೆಗೆ ಮಲಪ್ರಭಾ ನದಿಯಿಂದ ಕುಡಿಯುವ ನೀರು ಒದಗಿಸುವ ಸಂಬಂಧ ಜಿಲ್ಲಾ ಉಸ್ತುವಾರಿ ಹಾಗೂ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಅಧ್ಯಕ್ಷತೆಯಲ್ಲಿಂದು ಹುಬ್ಬಳ್ಳಿಯಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಸಭೆ ನಡೆಯಿತು. ಜಿಲ್ಲೆಯ ಶಾಸಕರಾದ ಪ್ರದೀಪ್ ಶೆಟ್ಟರ್, ಅಮೃತ ದೇಸಾಯಿ, ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪ್ರಾತ್ಯಕ್ಷಿಕೆ ಮೂಲಕ ಕುಡಿಯುವ ನೀರಿನ ಯೋಜನೆ ಕುರಿತು ಸಭೆಗೆ ವಿವರಿಸಲಾಯಿತು. ನಂತರ ಜಗದೀಶ್ ಶೆಟ್ಟರ್ ಜಿಲ್ಲೆಯ ಎಲ್ಲ ಗ್ರಾಮಗಳಿಗೆ ಮಲಪ್ರಭಾ ನದಿಯಿಂದ ಕುಡಿಯುವ ನೀರು ಒದಗಿಸುವುದಕ್ಕೆ ಸುಮಾರು 1,100 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ತಾತ್ವಿಕ ಒಪ್ಪಿಗೆ ನೀಡಲಾಗಿದ್ದು, ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಿ ಒಪ್ಪಿಗೆ ಪಡೆದ ನಂತರ ಟೆಂಡರ್ ಪ್ರಕ್ರಿಯೆಗೆ ಚಾಲನೆ ದೊರೆಯಲಿದೆ ಎಂದರು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರಕ್ಕೆ ದಿನವಿಡೀ ನೀರು ಪೂರೈಸುವ ಯೋಜನೆ ಕುರಿತು ಅಧ್ಯಯನ ನಡೆಸಿ ವರದಿ ಸಿದ್ಧಪಡಿಸಲು ಮತ್ತಷ್ಟು ಕಾಲಾವಕಾಶವನ್ನು L&T ಕಂಪನಿ ಕೇಳಿದ್ದರ ಹಿನ್ನೆಲೆಯಲ್ಲಿ ಹೆಚ್ಚುವರಿಯಾಗಿ 3 ತಿಂಗಳ ಕಾಲಾವಕಾಶ ನೀಡಲಾಗಿದ್ದು, ಮುಂದಿನ ವರ್ಷದ ಮಾರ್ಚ್ ನಂತರ ಯೋಜನೆ ಅನುಷ್ಠಾನಕ್ಕೆ ಬರಲಿದೆ ಎಂದರು. ಸ್ಮಾರ್ಟ್ ಸಿಟಿ ಯೋಜನೆ ಕಾಮಗಾರಿಗಳು ನಡೆಯುತ್ತಿರುವ ಕಡೆ ಎಲ್ಲ ರೀತಿಯ ಸುರಕ್ಷತಾ ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಈ ಯೋಜನೆಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸೂಚಿಸಲಾಗಿದೆ. ಹುಬ್ಬಳ್ಳಿಯ ಗಾಜಿನ ಮನೆಯಲ್ಲಿ ಸಂಭವಿಸಿದ ಅವಘಡದಲ್ಲಿ ಮೃತಪಟ್ಟ ಬಾಲಕಿಯ ಕುಟುಂಬದವರಿಗೆ ಸೂಕ್ತ ಪರಿಹಾರ ನೀಡುವಂತೆಯೂ ನಿರ್ದೇಶನ ನೀಡಲಾಗಿದೆ ಎಂದರು. ಕೆಲಸ ಮಾಡತಕ್ಕಂಥ ಕಾಂಟ್ರಾಕ್ಟರ್ಸು ಅಲ್ಲಿ ಅಗತ್ಯವಾದಂಥ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಏನೋ ಗ್ಲಾಸ್ ಹೌಸ್ನಲ್ಲಿ ಅನಾಹುತ ಆಗಿದೆ, ಅದು ದುರ್ದೈವದ ಸಂಗತಿ, ಅದು ಆಗಬಾರ್ದಾಗಿತ್ತು. ಒಂದು ಮಗು, ಇವತ್ತು ಹೆಣ್ಣು ಮಗು ಎಲ್ಲಿ ಮೃತಪಟ್ಟಿದ್ದು ನಮ್ಮೆಲ್ಲರಿಗೆ ತೀವ್ರ ದುಃಖ ಆಗಿದೆ, ವೇದನೆ ಆಗಿದೆ. ಆ ಹಿನ್ನೆಲೆಯಲ್ಲಿ MD ಅವರಿಗೂ ನಾನು ಹೇಳಿದ್ದೇನೆ, ಎಲ್ಲ ಕಾಂಟ್ರಾಕ್ಟರ್ಗೂ ಇನ್ಸ್ಟ್ರಕ್ಷನ್ ಕೊಟ್ಟು ತಕ್ಷಣವೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ನಾವು ಡೈರೆಕ್ಷನ್ ಕೊಟ್ಟಿದ್ದೇವೆ. ಇತ್ತೀಚೆಗೆ ನಿಧನರಾದ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಅವರ ಬೆಳಗಾವಿಯಲ್ಲಿನ ನಿವಾಸಕ್ಕೆ ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಭೇಟಿ ನೀಡಿ ಸುರೇಶ್ ಅಂಗಡಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಶ್ರದ್ಧಾಂಜಲಿ ಅರ್ಪಿಸಿದರು. ಅಂಗಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು. ನಂತರ ನಳಿನ್ ಕುಮಾರ್ ಕಟೀಲ್ ಸುರೇಶ್ ಅಂಗಡಿಯವರು ಮುಂಬೈ ಕರ್ನಾಟಕ ಭಾಗದಲ್ಲಿ ಪಕ್ಷದ ಸಂಘಟನೆಯನ್ನು ಬಲಪಡಿಸಲು ಅವಿರತವಾಗಿ ಶ್ರಮಿಸಿದ್ದರು. ರೈಲ್ವೆ ಸಚಿವರಾಗಿ ರಾಜ್ಯಕ್ಕೆ ಹೆಚ್ಚಿನ ಅನುದಾನ ತರುವಲ್ಲಿ ಯಶಸ್ವಿಯಾಗಿದ್ದರು. ಅವರ ಪರಿಶ್ರಮದಿಂದಾಗಿ ಹಲವಾರು ಯೋಜನೆಗಳು ಕಾರ್ಯರೂಪಕ್ಕೆ ಬರುವಂತಾಗಿದೆ ಎಂದು ಸ್ಮರಿಸಿದರು. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕೃಷಿ ಮಸೂದೆಗಳಿಂದ ರೈತರು ಬೆಳೆದ ಉತ್ಪನ್ನಗಳಿಗೆ ಯೋಗ್ಯ ದರ ನಿಗದಿಪಡಿಸಿ ತನಗೆ ಇಷ್ಟ ಬಂದ ಕಡೆ ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಇದರಿಂದ ರೈತರ ವರಮಾನ ಹೆಚ್ಚಾಗಲಿದೆ. ಇಷ್ಟು ದಿನ ವ್ಯಾಪಾರಿಗಳನ್ನು ಹುಡುಕಿಕೊಂಡು ರೈತರು ಹೋಗಬೇಕಾದ ಪರಿಸ್ಥಿತಿ ಇತ್ತು. ಇದೀಗ ವ್ಯಾಪಾರಿಗಳೇ ರೈತರ ಬಳಿಗೆ ಬರಬೇಕಾದಂತಹ ಕಾಲಘಟ್ಟ ನಿರ್ಮಾಣವಾಗಿದೆ ಎಂದರು. ಇವತ್ತು ರೈತನ ಹತ್ತಿರ ವ್ಯಾಪಾರಿ ಬರುವ ಪರಿಸ್ಥಿತಿ ಬಂದಿದೆ. ಹಿಂದೆ ವ್ಯಾಪಾರಿಯ ಬಳಿ ರೈತ ಹೋಗಬೇಕು, ರೈತನ ದರವನ್ನು ನಿಗದಿ ಮಾಡುವಂಥದ್ದು ವ್ಯಾಪಾರಿ. ಇವತ್ತು ರೈತನ ಮಾರುಕಟ್ಟೆಗೆ ರೈತನೇ ದರ ನಿಗದಿ ಮಾಡತಕ್ಕಂಥ, ರೈತನನ್ನು ಹುಡುಕಿಕೊಂಡು ವ್ಯಾಪಾರಿ ಬರುವಂತಹ ಕಾಲಘಟ್ಟಕ್ಕೆ ಈ ಆಕ್ಟ್ ಸುತ್ತಾಗಿದೆ. ಹಾಗಾಗಿ ರೈತನೇ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ನಿರ್ಧಾರ ಮತ್ತು ನಿರ್ಣಯ ಮಾಡತಕ್ಕಂಥ ಅನ್ನುವಂಥದ್ದಕ್ಕೆ ಈ ಆಕ್ಟ್ ಬಹಳ ಸೂಕ್ತವಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ರಕ್ಷಣಾ ನವೋದ್ಯಮ ಸವಾಲು ಮತ್ತು ಐಡೆಕ್ಸ್ ಫಾರ್ ಫೌಜಿ ಉಪಕ್ರಮಗಳಿಗೆ ಚಾಲನೆ ನೀಡಿದರು. ರಕ್ಷಣಾ ಪಡೆಗಳ ಮುಖ್ಯಸ್ಥ ಬಿಪಿನ್ ರಾವತ್ ಮತ್ತು ಉನ್ನತ ರಕ್ಷಣಾ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಕ್ಷಣಾ ವಲಯ ಹೆಚ್ಚು ಸ್ವಾವಲಂಬಿಯಾಗಿ ಸದೃಢವಾಗಲು ಸರ್ಕಾರಿ ಮತ್ತು ಖಾಸಗಿ ವಲಯದ ಸಂಘಟಿತ ಪಾತ್ರ ಪ್ರಮುಖವಾಗಿದೆ. ಬದಲಾಗುತ್ತಿರುವ ಸನ್ನಿವೇಶದಲ್ಲಿ ತಂತ್ರಜ್ಞಾನದ ಪ್ರಯೋಗ ಮತ್ತು ಬಳಕೆ ಅಗತ್ಯವಾಗಿದೆ. ರಕ್ಷಣಾ ಪಡೆಗಳು ತಮ್ಮ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ರಕ್ಷಣಾ ಆವಿಷ್ಕಾರ ಸಂಸ್ಥೆಯನ್ನು ವೇದಿಕೆಯಾಗಿ ಬಳಸಿಕೊಳ್ಳಬಹುದಾಗಿದೆ. ಹಾಗೆಯೇ ಭಾರತೀಯ ನವೋದ್ಯಮಗಳು ರಕ್ಷಣಾ ವಲಯದ ಅವಿಭಾಜ್ಯ ಅಂಗವಾಗಲು ಇವುಗಳನ್ನು ಬಳಸಿಕೊಳ್ಳಬಹುದು ಎಂದು ಹೇಳಿದ್ದಾರೆ.
हमारी सेनाओं में टेक्नोलॉजी के प्रयोग को बढ़ावा देने के लिए एमओडी द्वारा शुरू किया गया आईडेक्स एक महत्वपूर्ण कदम साबित हुआ है। ದೇಶದಲ್ಲಿ ಹೊಸದಾಗಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎನ 3 ಶಾಖೆಗಳನ್ನು ಆರಂಭಿಸಲು ಕೇಂದ್ರ ಗೃಹ ಸಚಿವಾಲಯ ಅನುಮೋದನೆ ನೀಡಿದೆ. ಇಂಫಾಲ್, ಚೆನ್ನೈ ಮತ್ತು ರಾಂಚಿಯಲ್ಲಿ ಈ ಶಾಖೆಗಳನ್ನು ಪ್ರಾರಂಭಿಸಲು ನಿರ್ಧರಿಸಲಾಗಿದೆ. ಭಯೋತ್ಪಾದನೆ ಚಟುವಟಿಕೆಗಳಿಗೆ ಸಂಬಂಧಿಸಿದ ಪ್ರಕರಣಗಳು ಹಾಗೂ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಪ್ರಕರಣಗಳ ತನಿಖೆಗೆ ಈ ಸಂಸ್ಥೆಗಳು ಇನ್ನಷ್ಟು ಶಕ್ತಿ ತುಂಬಲಿವೆ. ಅಲ್ಲದೆ ಭಯೋತ್ಪಾದನೆ ವಿರುದ್ಧದ ಕಾರ್ಯಾಚರಣೆಗೂ ಸಹಕಾರಿಯಾಗಲಿದೆ. ಪ್ರಸ್ತುತ ಗುವಾಹಟಿ, ಮುಂಬೈ, ಜಮ್ಮು, ಕೋಲ್ಕತಾ, ಹೈದರಾಬಾದ್, ಕೊಚ್ಚಿ, ಲಕ್ನೋ, ರಾಯ್ಪುರ ಮತ್ತು ಚಂಡೀಗಢ ಈ 9 ಸ್ಥಳಗಳಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಶಾಖೆಗಳಿವೆ. ದೇಶಾದ್ಯಂತ ಭತ್ತ ಖರೀದಿ ಕೇಂದ್ರಗಳನ್ನು ಶೇಕಡಾ 25ರಷ್ಟು ಹೆಚ್ಚಿಸಲಾಗಿದ್ದು, ಪ್ರಸ್ತುತ 38,058 ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. 2020-21ನೇ ಸಾಲಿನ ಮುಂಗಾರಿನಲ್ಲಿ 738.30 ಲಕ್ಷ ಮೆಟ್ರಿಕ್ ಟನ್ ಭತ್ತ ಖರೀದಿಯ ಗುರಿ ಹೊಂದಲಾಗಿದೆ. ಇದರಿಂದ ಸುಮಾರು 1,39,391 ರೂಪಾಯಿ ಹಣ ರೈತರಿಗೆ ದೊರೆಯಲಿದೆ. ಕರ್ನಾಟಕ ಒಟ್ಟು 106 ಖರೀದಿ ಕೇಂದ್ರಗಳನ್ನು ಒಳಗೊಂಡಿದ್ದು 2020-21ನೇ ಸಾಲಿನಲ್ಲಿ 306 ಕೋಟಿ ರೂಪಾಯಿ ಮೌಲ್ಯದ 1.62 ಲಕ್ಷ ಮೆಟ್ರಿಕ್ ಟನ್ ಭತ್ತ ಸಂಗ್ರಹಣೆ ಗುರಿ ಹೊಂದಲಾಗಿದೆ. 2019-20ನೇ ಸಾಲಿನಲ್ಲಿ ಕರ್ನಾಟಕದಲ್ಲಿ 99 ಕೋಟಿ ಮೌಲ್ಯದ 0.54 ಲಕ್ಷ ಮೆಟ್ರಿಕ್ ಟನ್ ಭತ್ತ ಸಂಗ್ರಹಿಸಲಾಗಿತ್ತು. ಈ ಬಾರಿ ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದ ಭತ್ತ ಖರೀದಿಸುವ ಗುರಿ ಹೊಂದಲಾಗಿದೆ. ಪಂಜಾಬ್ನಲ್ಲಿ ಈಗಾಗಲೇ 3,478 ಲಕ್ಷ ಮೆಟ್ರಿಕ್ ಟನ್, ಹರಿಯಾಣದಲ್ಲಿ 2,106 ಲಕ್ಷ ಮೆಟ್ರಿಕ್ ಟನ್ ಭತ್ತ ಖರೀದಿಸಲಾಗಿದೆ. ಕೇಂದ್ರ ಸರ್ಕಾರ ನೀಡುತ್ತಿರುವ ಬೇವು ಲೇಪಿತ ಯೂರಿಯಾ ಗೊಬ್ಬರ ಬಳಕೆಯಿಂದ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ತಾಲೂಕಿನ ರೈತರು ಉತ್ತಮ ಬೆಳೆ ಬೆಳೆಯಲು ಸಾಧ್ಯವಾಗಿದೆ. ಈ ಪ್ರದೇಶದಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ದರೂ ಇಲ್ಲಿನ ರೈತರು ಬೇವು ಲೇಪಿತ ಯೂರಿಯಾ ಗೊಬ್ಬರ ಬಳಸುವ ಮೂಲಕ ತೋಟಗಾರಿಕೆ ಬೆಳೆಯಲ್ಲಿ ತೊಡಗಿಕೊಂಡಿದ್ದಾರೆ. ಜಿಲ್ಲೆಯ ಬಿಕೆಹಳ್ಳಿ ಮತ್ತು ಸಾತಮನಿ ಗ್ರಾಮಗಳ ರೈತರು ಹಣ್ಣು ಮತ್ತು ತರಕಾರಿಗಳನ್ನು ಹೆಚ್ಚಾಗಿ ಬೆಳೆಯುತ್ತಿದ್ದು ಉತ್ತಮ ಇಳುವರಿ ಪಡೆಯುತ್ತಿದ್ದಾರೆ. ಇದರಿಂದ ಹೆಚ್ಚಿನ ಲಾಭ ಗಳಿಸುತ್ತಿದ್ದಾರೆ. ಯುವ ರೈತ ಪುಂಡಲಿಕ ವಾಲೇಕರ್ 2.5 ಎಕರೆ ಪ್ರದೇಶದಲ್ಲಿ ಬಾಳೆ ತೋಟ ಮಾಡಿದ್ದು ಅದರ ನಡುವೆ ತರಕಾರಿಗಳನ್ನು ಬೆಳೆದು ಹೆಚ್ಚಿನ ಲಾಭ ಪಡೆಯುತ್ತಿರುವುದಾಗಿ ತಿಳಿಸಿದರು. ಅದರಲ್ಲಿ ತರಕಾರಿ ಅಂತ ನನಗೆ ಏನು ಬಾಳೆ ತೋಟಕ್ಕೆ ಇಳುವರಿ ಬರಬೇಕಿತ್ತು, ಅದರ ಲಾಭ ಏನು ಬರಬೇಕಿತ್ತು, ಅದರ ಲಾಭವನ್ನು ನಾನು ತರಕಾರಿಯಲ್ಲೇ ಪಡೆದುಕೊಂಡಿದ್ದೇನೆ. ಮತ್ತು ಬಾಳೆನೂ ಚಲೋ ಬಂದಿದೆ, ಅದರಿಂದ ನಾನು ಒಂದು ಚಲೋ ಲಾಭ ಬರ್ಬೋದು ಅಂತೇಳಿ ನಾನು ನಿರೀಕ್ಷೆ ಮಾಡಿದ್ದೀನಿ. ಈ ತೋಟವನ್ನು ನೋಡ್ಲಿಕ್ಕೆ ಮತ್ತೊಬ್ಬ ರೈತ ಎನ್ಎಂ ಗೌಡ ಬೇವು ಲೇಪಿತ ಗೊಬ್ಬರ ಬಳಸಿ ಬೆಳೆದ ಬೆಳೆಗಳ ವೀಕ್ಷಣೆಗಾಗಿ ಬಂದಿದ್ದು ತಾವು ಸಹ ಇದೇ ರೀತಿ ಕೃಷಿಯಲ್ಲಿ ತೊಡಗಿಕೊಳ್ಳುವ ಆಲೋಚನೆ ಇದೆ ಎಂದರು. ಇದೇ ತರ ಕೂಡ ಇದರಲ್ಲಿ ಇಬ್ಬರು ಗೊಬ್ಬರವನ್ನು ಕೂಡ ಉಪಯೋಗ ಮಾಡಿ ಇದರಲ್ಲಿ ಅತಿ ಉತ್ತಮವಾಗಿ ಬಾಳೆ ತೋಟವನ್ನು ಸುಧಾರಣೆ ಮಾಡಿದ್ದಾರೆ. ಇದೇ ತರ ನಾನು ಕೂಡ ಮಾಡಬೇಕೆನ್ನಿಸುತ್ತದೆ. ನಮ್ಮ ಹಳಿಯಾಳ ತಾಲೂಕು ತೋಟಗಾರಿಕಾ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಎಆರ್ ಹಿರೇಯಾಳ ಹಳಿಯಾಳ ತಾಲೂಕಿನಲ್ಲಿ ರೈತರು ಬಾಳೆ ಹಾಗೂ ತರಕಾರಿ ಬೆಳೆಗಳಿಗೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ. ಹೆಚ್ಚಿನ ಇಳುವರಿ ನೀಡುವ ಬೇವು ಲೇಪಿತ ಯೂರಿಯಾ ಗೊಬ್ಬರ ಬಳಸುತ್ತಿರುವುದರಿಂದ ಅಧಿಕ ಇಳುವರಿ ಪಡೆಯಲು ಸಾಧ್ಯವಾಗಿದೆ ಎಂದರು. ನಮ್ಮ ಹಳಿಯಾಳ ತಾಲೂಕಿನಲ್ಲಿ ನೀರಿನ ಅಭಾವ ಒಂದು ಸ್ವಲ್ಪ ಜಾಸ್ತಿ ಇದೆ. ಆದ ಕಾರಣ ಅವರು ಕಡಿಮೆ 1 ಇಂಚ್ 2 ಇಂಚ್ ಬೋರ್ವೆಲ್ ನೀರಲ್ಲೂ ಸಹ ಬಾಳೆಯನ್ನು ಚೆನ್ನಾಗಿ ಬೆಳೆದು ಒಂಥರ ಒಳ್ಳೆಯ ರೈತರಾಗಿ ಅವರು ಹೊರಹೊಮ್ಮಿದ್ದಾರೆ. ನೀಮ್ ಕೋಟೆಡ್ ಯೂರಿಯಾಯಿಂದ ಅವರಿಗೆ ಸಾಕಷ್ಟು ಅದಕ್ಕೆ ಪ್ಲಾಂಟಿಗೂ ಬೆನಿಫಿಟ್ ಆಗ್ತಾಯಿದೆ, ಸಾಕಷ್ಟು ಇಳುವರಿ ತೆಗೆಯೋಕ್ಕೂ ಅವರಿಗೆ ಭಾಳ ಅನುಕೂಲ ಆಗ್ತಾಯಿದೆ. ಆದ ಕಾರಣ ಸಾಕಷ್ಟು ರೈತರು ಈಗ ನೀಮ್ ಕೋಟೆಡ್ ಯೂರಿಯಾನ್ನೇ ಉಪಯೋಗಿಸಲು ಭಾಳ ಮುಂದಾಗ್ತಾಯಿದೆ. ಇದು ಒಂದು ಒಳ್ಳೆಯ ಕ್ರಮ ಆಗಿದೆ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ. ಇದರಿಂದ ಸಾಕಷ್ಟು ಲಾಭ ರೈತರು ಪಡ್ಕೊತಾ ಇದ್ದಾರೆ ಅಂತ ಹೇಳ್ತಾರೆ. ಅಮ್ನೆಸ್ಟಿ ಸರ್ಕಾರೇತರ ಸಂಸ್ಥೆ ಮಾನವ ಹಕ್ಕುಗಳನ್ನು ಹತ್ತಿಕ್ಕುವ ಪ್ರಯತ್ನ ಮಾಡುತ್ತಿದೆ ಎಂದು ಬಿಜೆಪಿ ರಾಷ್ಟ್ರೀಯ ವಕ್ತಾರ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ದೆಹಲಿಯಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಸ್ಥೆಯು ಸರ್ಕಾರದಿಂದ ಯಾವುದೇ ಅನುಮತಿ ಪಡೆಯದೆ ವಿದೇಶಗಳಿಂದ ನೀಡಿರುವ ಸಾಮಾಜಿಕ ಕಾರ್ಯಗಳ ನಿಧಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಆರೋಪಿಸಿದರು. ಕಾನೂನು ಬಾಹಿರವಾಗಿ ಹಲವು ವಹಿವಾಟುಗಳನ್ನು ಮಾಡಿರುವುದು ತಿಳಿದುಬಂದಿದ್ದು ಜಾರಿ ನಿರ್ದೇಶನಾಲಯವು ಎಫ್ಸಿಆರ್ಎ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸಲಿದೆ ಎಂದು ಅವರು ಮಾಹಿತಿ ನೀಡಿದರು. और उसके बाद क्या हुआ, इनके पास इनके खाते में 10 करोड़ रुपए आए और इन्होंने उसे एफडीआई बताया और उसके बाद 26 करोड़ रुपए और आए और उन्होंने उसे भी एफडीआई घोषित करा. और ऐसा होने के बाद में
इन्फोर्समेंट डायरेक्टरेट को इन्वेस्टिगेशन शुरू करनी पड़ी कि बिना कानून के, बिना अनुमति के एक अंतर्राष्ट्रीय संस्था भारत में पैसे लेकर आ रही है और आंख में धूल झोंकने के लिए 4-4 कंपनियां बना रही है। ये इन्वेस्टिगेशन शुरू हुई और रिजर्व बैंक ऑफ इंडिया ने सभी बैंकों को यह आदेश दे दिए कि एमएनएसटी प्रायर रेफरेंस कैटेगरी की कैटेगरी में डाल दी जाती है, यानी फॉरेन डोनर अगर कोई पैसा उसमें देना चाहता है तो प्रायर रेफरेंस होगा, उसकी अनुमति होनी चाहिए। ಭಾರತೀಯ ಅಂಚೆ ಸೇವೆ ಜನರೊಂದಿಗೆ ದೀರ್ಘಕಾಲದಿಂದ ತನ್ನದೇ ಆದ ಪ್ರೀತಿ ಬಾಂಧವ್ಯವನ್ನು ಹೊಂದಿದೆ. ಅತ್ಯಂತ ದೊಡ್ಡ ಸಂಪರ್ಕ ಮಾಧ್ಯಮವಾಗಿರುವ ಅಂಚೆ ಸೇವೆ ಹಲವು ಆಧುನಿಕ ಸೇವೆಗಳನ್ನು ನೀಡುವ ಮೂಲಕ ಜನಸ್ನೇಹಿಯಾಗಿದೆ. ಇತ್ತೀಚೆಗೆ ಪೋಸ್ಟ್ ಪೇಮೆಂಟ್ ಬ್ಯಾಂಕಿಂಗ್ ಸೇವೆ ಆರಂಭಿಸುವ ಮೂಲಕ ಗ್ರಾಹಕರ ಮನೆ ಬಾಗಿಲಿಗೆ ಸೇವೆ ನೀಡಿ ಗಮನ ಸೆಳೆಯುತ್ತಿದೆ. ಮಂಡ್ಯ ಜಿಲ್ಲೆಯಲ್ಲಿ ಮಹಾ ಲಾಗಿನ್ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು, ಕಡಿಮೆ ಮೊತ್ತದಲ್ಲಿ ಖಾತೆ ತೆರೆಯಲು ಅವಕಾಶ ಕಲ್ಪಿಸಲಾಗಿದೆ. ಐಪಿಪಿಬಿ ಖಾತೆದಾರರು ಹಣ ವರ್ಗಾವಣೆ, ನೀರು, ವಿದ್ಯುತ್, ಕೇಬಲ್ ಇತ್ಯಾದಿ ಶುಲ್ಕಗಳನ್ನು ಮೊಬೈಲ್ ಮೂಲಕವೇ ಪಾವತಿಸಬಹುದಾಗಿದೆ. ತುರ್ತಾಗಿ ಅಗತ್ಯವಿರುವ ಗ್ರಾಹಕರಿಗೆ ಅಂಚೆ ಇಲಾಖೆ ಮನೆ ಬಾಗಿಲಿಗೆ ಹಣ ಪಾವತಿಸುವ ಸೇವೆ ನೀಡಿ ಗಮನ ಸೆಳೆದಿದೆ. ಅಲ್ಲದೆ ಐಪಿಪಿಬಿಯಿಂದ ಸುಕನ್ಯಾ ಸಮೃದ್ಧಿ ಯೋಜನೆ, ಆರ್ಡಿ ಖಾತೆ ಇತ್ಯಾದಿಗಳಿಗೂ ಬೆರಳ ತುದಿಯಲ್ಲಿ ಹಣ ವರ್ಗಾವಣೆ ಮಾಡಬಹುದಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಗ್ರಾಹಕಿ ಮಧುಶ್ರೀ, ಇತರ ಬ್ಯಾಂಕ್ಗಳಲ್ಲಿ ಖಾತೆ ತೆರೆಯಲು 1,000-2,000 ರೂಪಾಯಿ ಬೇಕಾಗುತ್ತದೆ. ಆದರೆ ಪೋಸ್ಟಲ್ ಪೇಮೆಂಟ್ ಬ್ಯಾಂಕಿಂಗ್ ಸೇವೆಯಲ್ಲಿ ಅತ್ಯಂತ ಕಡಿಮೆ ಮೊತ್ತದಲ್ಲಿ ಖಾತೆ ತೆರೆದು ವ್ಯವಹರಿಸಬಹುದು ಎಂದು ತಿಳಿಸಿದರು. ಅದು IPVPಲೂ ಕೂಡ ಇದೆ, ಸೊ ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೋರ್ವ ಗ್ರಾಹಕರಾದ ಭಾಸ್ಕರ್ ನಾಯಕ್, ಐಪಿಪಿಬಿ ಖಾತೆಯಿಂದ 10 ಹಲವು ಅನುಕೂಲಗಳಿವೆ ಎಂದು ತಿಳಿಸಿದರು. ಅಕೌಂಟ್ ಓಪನ್ ಮಾಡಿದ್ರು, IPBP ಅಕೌಂಟ್ ಓಪನ್ ಮಾಡಿದ್ರು, ಅದರಿಂದ ನಮಗೆ ಎಲ್ಲ ಅನುಕೂಲ ಆಯ್ತದೆ ಅಂತ ಅವ್ರು ಹೇಳಿದ್ರು. ಆದ್ದರಿಂದ ನಾನು ಮಾಡಿದ್ದೀನಿ, ನಮ್ಗೆ ತುಂಬ ಅನುಕೂಲ ಆಗಿದೆ. ಅಂಚೆ ಇಲಾಖೆಯ ಸಿಬ್ಬಂದಿ ಪ್ರದೀಪ್, ಐಪಿಪಿಬಿ ಸೇವೆಯಿಂದ ಖಾತೆದಾರರು ಹಣ ವರ್ಗಾವಣೆಯಷ್ಟೇ ಅಲ್ಲದೆ ಖರೀದಿ, ಪಾವತಿ ಮಾಡಲು ಅವಕಾಶ ಇದೆ ಎಂದು ಮಾಹಿತಿ ನೀಡಿದರು. ಈ ಖಾತೆಯಿಂದ ಹಣವನ್ನು ಟ್ರಾನ್ಸಾಕ್ಷನ್ ಮಾಡ್ಬೋದು. ಮತ್ತು ಬೇರೆ ಬೇರೆ ಅವರವ್ರ ಮೊಬೈಲ್ ಆ್ಯಪ್ ಮುಖಾಂತರ ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಹೋಗ್ಬಿಟ್ಟು ಈ ಆ್ಯಪ್ನ, ಈ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಬೇರೆ ಬ್ಯಾಂಕ್ನಲ್ಲಿ ಬೇರೆ ಯಾವ ಥರ ಟ್ರಾನ್ಸಾಕ್ಷನ್ ಇದೆ ಎಲ್ಲ ಹಣಕಾಸಿನ ಟ್ರಾನ್ಸಾಕ್ಷನ್ ಇದರಲ್ಲೇ ಮಾಡ್ಬೋದು. ಮಂಡ್ಯ ಅಂಚೆ ಅಧೀಕ್ಷಕ ಮಂಜುನಾಥ್ ರಾವ್, ಭಾರತೀಯ ಅಂಚೆ ಇಲಾಖೆ ಆರಂಭಿಸಿರುವ ಪೋಸ್ಟಲ್ ಪೇಮೆಂಟ್ ಸೇವೆ ಅತ್ಯಂತ ಜನಸ್ನೇಹಿಯಾಗಿದೆ. ಆಧಾರ್ ಸಹಾಯದಿಂದ ಪೇಪರ್ ಇಲ್ಲದೆ ಕೇವಲ 1 ನಿಮಿಷದಲ್ಲಿ ಖಾತೆ ತೆರೆಯಬಹುದಾಗಿದೆ ಎಂದು ತಿಳಿಸಿದರು. ಈ IPB ಖಾತೆ ಹೊಂದಿರೋದ್ರಿಂದ ನೀವು ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ಡಿಜಿಟಲ್ ಮುಖಾಂತರ ಮಾಡಬಹುದು. ನೀವು ಯಾವುದೇ ಪೋಸ್ಟ್ ಆಫೀಸಲ್ಲಿ ಖಾತೆ ಹೊಂದಿದರೆ ಆ ಖಾತೆಗೆ ಸಂಬಂಧಪಟ್ಟ ವ್ಯವಹಾರಗಳನ್ನು ಈ ಖಾತೆಯಿಂದ ಮಾಡ್ಬೋದು. ಆಮೇಲೆ IPB ಅಕೌಂಟ್ ಹೊಂದಿದರೆ IPB ಮೊಬೈಲ್ ಆ್ಯಪ್ ಮುಖಾಂತರ ನಿಮ್ಮ ಎಲ್ಲ ಬಿಲ್ ಪೇಮೆಂಟ್ಸ್ ಇನ್ಕ್ಲೂಡಿಂಗ್ ಎಲೆಕ್ಟ್ರಿಸಿಟಿ ಬಿಲ್ಲು, ವಾಟರ್ ಬಿಲ್ಲು, ಕೇಬಲ್ ಬಿಲ್ಲು ಎಲ್ಲನೂ ಕೂಡ ನಮ್ಮ IPB ಖಾತೆಯಿಂದ ಮಾಡಬಹುದು. ಕೊರೋನಾ ವೈರಾಣು ರೋಗ ಪತ್ತೆಗೆ 12 ಕೋಟಿ ರ್ಯಾಪಿಡ್ ಆಂಟಿಜೆನ್ ಪರೀಕ್ಷಾ ಕಿಟ್ಗಳನ್ನು ಒದಗಿಸಲು ವಿಶ್ವ ಆರೋಗ್ಯ ಸಂಸ್ಥೆ ಉದ್ದೇಶಿಸಿದೆ. ಈ ಕಾರ್ಯಕ್ರಮದ ಮೂಲಕ ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶಗಳಿಗೆ ನೆರವಾಗಲಿದೆ. ಒಂದು ಪರೀಕ್ಷಾ ಕಿಟ್ಗೆ $5 ವೆಚ್ಚವಾಗಲಿದ್ದು, ಆರಂಭಿಕವಾಗಿ ಈ ಕಾರ್ಯಕ್ರಮಕ್ಕೆ $60 ದಶಲಕ್ಷ ಅಗತ್ಯವಿದೆ. 2 ಕಂಪನಿಗಳೊಂದಿಗೆ ಕಿಟ್ ಪೂರೈಕೆಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಮಹಾನಿರ್ದೇಶಕ ಟೆಡ್ರೋಸ್ ಆಂಥನೋಮ್ ಗೆಬ್ರಿಯೆಸಸ್ ಹೇಳಿದ್ದಾರೆ. ಈ ಕಾರ್ಯಕ್ರಮ ಮುಂದಿನ ತಿಂಗಳ ಮೊದಲ ವಾರದಿಂದ ಆರಂಭವಾಗಲಿದ್ದು, PCR ಟೆಸ್ಟ್ಗಳು ತಲುಪದ ಪ್ರದೇಶಗಳಲ್ಲಿ ಈ ಪರೀಕ್ಷೆಗಳನ್ನು ನಡೆಸಲು ಸಾಧ್ಯವಾಗಲಿದೆ. ರ್ಯಾಪಿಡ್ ಆಂಟಿಜೆನ್ ಪರೀಕ್ಷೆಗಳ ಫಲಿತಾಂಶ ಬೇಗನೆ ದೊರೆಯಲಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಶಿರಾ, ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ. ಅಕ್ಟೋಬರ್ 9ರಿಂದ ನಾಮಪತ್ರ ಸಲ್ಲಿಕೆ, ನವೆಂಬರ್ 3ಕ್ಕೆ ಮತದಾನ. ಶಾಲಾ ಕಾಲೇಜುಗಳ ಆರಂಭ ಸದ್ಯಕ್ಕಿಲ್ಲ, ವಿದ್ಯಾರ್ಥಿಗಳ ಹಿತರಕ್ಷಣೆಗೆ ಆದ್ಯತೆ, ಶೀಘ್ರದಲ್ಲೇ ಶಿಕ್ಷಣ ತಜ್ಞರೊಂದಿಗೆ ಸಮಾಲೋಚನೆ. ಎಸ್ ಸುರೇಶ್ ಕುಮಾರ್. ಎಲ್ಲ ವರ್ಗಗಳ ಶ್ರೇಯೋಭಿವೃದ್ಧಿಗೆ ಹಲವು ಸಬಲೀಕರಣ ಯೋಜನೆ ಜಾರಿ, ಕೃಷಿ ಮಸೂದೆಯಿಂದ ರೈತ ಉತ್ಪನ್ನಗಳ ಮಾರಾಟ ಜಾಲ ವಿಸ್ತರಣೆ. ಪ್ರಧಾನಿ ನರೇಂದ್ರ ಮೋದಿ. ಹಾಗೂ ಕೇಂದ್ರದಿಂದ ಕೋವಿಡ್-19 ಮಾರ್ಗಸೂಚಿ ಬಿಡುಗಡೆ, ಕಾರ್ಯನಿರ್ವಹಣಾ ಸ್ಥಳಗಳಲ್ಲಿ ಕಾರ್ಮಿಕರ ಸುರಕ್ಷತೆಗೆ ಒತ್ತು. ಡಾಕ್ಟರ್ ಹರ್ಷವರ್ಧನ್.
ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 11 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.